ನಿಮ್ಮ ಬಳಿ ಕೋಟಿ ಕೋಟಿ ಹಣ ಇದ್ದರೂ ಮನಸ್ಸಿನಲ್ಲಿ ಶಾಂತಿ ಇಲ್ಲದಿದ್ದರೆ ನೀವು ನಿಜವಾಗಿಯೂ ಸಂತೋಷವಾಗಿದ್ದೀರಾ? ನಿಮ್ಮ ಬಳಿ ದೊಡ್ಡ ಮನೆ, ದುಬಾರಿ ಕಾರು, ಒಳ್ಳೆಯ ಉದ್ಯೋಗ ಎಲ್ಲವೂ ಇರಬಹುದು. ಆದರೂ ರಾತ್ರಿ ಮಲಗುವಾಗ ಮನಸ್ಸು ಖಾಲಿ ಖಾಲಿ ಅನಿಸುತ್ತಿದೆಯೇ? ಹಾಗಾದರೆ ಈ ಕತೆ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ಶ್ರೀಮಂತ ವ್ಯಾಪಾರಿ ಇದೇ ಪ್ರಶ್ನೆಯನ್ನು ಬುದ್ಧನ ಮುಂದೆ ಕೇಳಿದ. ಭಗವಾನ್, ನನ್ನ ಬಳಿ ಎಲ್ಲವೂ ಇದೆ, ಆದರೆ ಸಂತೋಷ ಮಾತ್ರ ಇಲ್ಲ, ಯಾಕೆ? ಬುದ್ಧ ಉತ್ತರವನ್ನು ಹೇಳಲಿಲ್ಲ. ಒಂದು ಅನುಭವವನ್ನು ನೀಡಿದರು. ಮಗಧ ರಾಜ್ಯದಲ್ಲಿ ಧನಪಾಲ ಎಂಬ ವ್ಯಾಪಾರಿ ವಾಸಿಸುತ್ತಿದ್ದ. ಅವನ ಬಳಿ ಅಪಾರ ಸಂಪತ್ತು ಇತ್ತು. ಅರಮನೆಯಂತಹ ಮನೆ, 100 ಕೆಲಸಗಾರರು, ಎಲ್ಲರೂ ಅವನನ್ನು ಗೌರವಿಸುತ್ತಿದ್ದರು. ಆದರೆ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಅವನ ಮನಸ್ಸು ಖಾಲಿಯಾಗಿರುತ್ತಿತ್ತು. ಹೊಸ ವಸ್ತು ಖರೀದಿಸಿದರೆ ಸಂತೋಷ ಕೇವಲ 2 ದಿನ, ನಂತರ ಮತ್ತೆ ಅದೇ ಶೂನ್ಯತೆ. ಒಂದು ದಿನ ಅವನು ಕೇಳಿದ, ನಿಜವಾದ ಸಂತೋಷ ಎಲ್ಲಿದೆ? ಒಂದು ಬೆಳಿಗ್ಗೆ ಅವನು ಬುದ್ಧನನ್ನು ಭೇಟಿಯಾಗಲು ಹೊರಟ. ತಲೆ ಬಾಗುತ್ತಾ ಕೇಳಿದ, ಭಗವಾನ್, ನಾನು ಸಂತೋಷವನ್ನು ಖರೀದಿಸಲು ಸಾಧ್ಯವಾಗಲಿಲ್ಲ. ಬುದ್ಧ ನಗುತ್ತಾ ಹೇಳಿದರು, ನಾಳೆ ಬೆಳಿಗ್ಗೆ ನನ್ನೊಂದಿಗೆ ಬಾ. ಮರುದಿನ ಇಬ್ಬರೂ ಕಾಡಿಗೆ ಹೋದರು. ಬುದ್ಧ ಒಂದು ಮರವನ್ನು ತೋರಿಸಿದರು. ಆ ಮರದ ಕೆಳಗೆ ಒಬ್ಬ ವೃದ್ಧ ರೈತ ತನ್ನ ಸರಳ ಊಟವನ್ನು ಕುಟುಂಬದೊಂದಿಗೆ ನಗುತ್ತಾ ಹಂಚಿಕೊಳ್ಳುತ್ತಿದ್ದ. ಅವನ ಬಳಿ ಹಣ ಇರಲಿಲ್ಲ, ಆದರೆ ಮುಖದಲ್ಲಿ ತೃಪ್ತಿ ಇತ್ತು. ಸ್ವಲ್ಪ ದೂರದಲ್ಲಿ ಒಬ್ಬ ಶ್ರೀಮಂತ ಜಮೀನುದಾರನು ನಿಂತಿದ್ದ. ಅವನ ಬಳಿ ಎಲ್ಲವೂ ಇತ್ತು, ಆದರೆ ಮುಖದಲ್ಲಿ ಕೋಪ, ಅಸಮಾಧಾನ ಮತ್ತು ಚಿಂತೆ ಮಾತ್ರ. ಧನಪಾಲ ಆಶ್ಚರ್ಯಪಟ್ಟ. ಬುದ್ಧ ಅವನನ್ನು ನದಿಯ ತೀರಕ್ಕೆ ಕರೆದುಕೊಂಡು ಹೋದರು. ಒಂದು ಖಾಲಿ ಪಾತ್ರೆಯನ್ನು ನೀರಿನಿಂದ ತುಂಬಿಸಿದರು. ನಂತರ ಅದರೊಳಗೆ ಇನ್ನಷ್ಟು ನೀರನ್ನು ಸುರಿಯಲು ಪ್ರಯತ್ನಿಸಿದರು. ನೀರು ಹೊರಗೆ ಸುರಿಯತೊಡಗಿತು. ಬುದ್ಧ ಹೇಳಿದರು, ತುಂಬಿದ ಪಾತ್ರೆಯಲ್ಲಿ ಇನ್ನಷ್ಟು ನೀರು ಉಳಿಯುವುದಿಲ್ಲ. ಹಾಗೆಯೇ ಆಸೆಯಿಂದ ತುಂಬಿದ ಮನಸ್ಸಿನಲ್ಲಿ ಸಂತೋಷ ಉಳಿಯುವುದಿಲ್ಲ. ಬುದ್ಧ ಹೇಳಿದರು, ಸಂತೋಷವನ್ನು ಕದಿಯುವ 3 ಶತ್ರುಗಳಿವೆ. ಮೊದಲನೆಯದು ಹೋಲಿಕೆ. ಇತರರ ಜೀವನದೊಂದಿಗೆ ನಿನ್ನ ಜೀವನವನ್ನು ಹೋಲಿಸಿದ ಕ್ಷಣದಿಂದ ನಿನ್ನ ಸಂತೋಷ ಕಡಿಮೆಯಾಗುತ್ತದೆ. ಎರಡನೆಯದು ಅತಿಯಾದ ಆಸೆ. ಸಿಕ್ಕಿರುವುದನ್ನು ಮರೆತು ಸಿಗದಿರುವುದರ ಹಿಂದೆ ಓಡಿದರೆ ಮನಸ್ಸು ಎಂದಿಗೂ ಶಾಂತವಾಗುವುದಿಲ್ಲ. ಮೂರನೆಯದು ಕೃತಜ್ಞತೆಯ ಕೊರತೆ. ನಿನ್ನ ಬಳಿ ಇರುವ ಆಶೀರ್ವಾದಗಳನ್ನು ನೋಡದೆ ಇಲ್ಲದಿರುವುದನ್ನೇ ನೋಡಿದರೆ ಜೀವನ ಭಾರವಾಗುತ್ತದೆ. ಆ ದಿನದಿಂದ ಧನಪಾಲ ಒಂದು ಹೊಸ ಅಭ್ಯಾಸ ಆರಂಭಿಸಿದ. ಪ್ರತಿ ಬೆಳಿಗ್ಗೆ ತನ್ನ ಬಳಿ ಇರುವ 3 ಒಳ್ಳೆಯ ವಿಷಯಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದ. ಬಡವರಿಗೆ ಸಹಾಯ ಮಾಡುತ್ತಿದ್ದ. ಇತರರ ಯಶಸ್ಸನ್ನು ನೋಡಿ ಅಸೂಯೆ ಪಡದೆ ಸಂತೋಷಪಡುತ್ತಿದ್ದ. ದಿನಗಳು ಕಳೆದಂತೆ ಅವನ ಮುಖದಲ್ಲಿ ಹೊಸ ನಗು ಮೂಡಿತು. ಕೆಲವು ತಿಂಗಳ ನಂತರ ಧನಪಾಲ ಮತ್ತೆ ಬುದ್ಧನನ್ನು ಭೇಟಿಯಾದ. ಭಗವಾನ್, ನನ್ನ ಸಂಪತ್ತು ಹೆಚ್ಚಾಗಿಲ್ಲ, ಆದರೆ ನನ್ನ ಸಂತೋಷ 1000 ಪಟ್ಟು ಹೆಚ್ಚಾಗಿದೆ. ಬುದ್ಧ ನಗುತ್ತಾ ಹೇಳಿದರು, ಸಂಪತ್ತು ಹೊರಗಿರುತ್ತದೆ, ಸಂತೋಷ ಒಳಗಿರುತ್ತದೆ. ಹೊರಗಿನ ಸಂಪತ್ತನ್ನು ಕಳ್ಳ ಕದಿಯಬಹುದು, ಕಳ್ಳ ಕದಿಯಬಹುದು. ಒಳಗಿನ ಸಂತೋಷವನ್ನು ಯಾರೂ ಕದಿಯಲಾರರು. ಇಂದು ನಾವು ಹೊಸ ಮೊಬೈಲ್, ಹೊಸ ಕಾರು, ದೊಡ್ಡ ಮನೆ, ಹೆಚ್ಚು ಸಂಬಳ ಬಂದರೆ ಸಂತೋಷ ಸಿಗುತ್ತದೆ ಎಂದುಕೊಳ್ಳುತ್ತೇವೆ. ಆದರೆ ಅವು ಕ್ಷಣಿಕ ಸಂತೋಷವನ್ನು ಕೊಡಬಹುದು. ಶಾಶ್ವತ ಸಂತೋಷ ಮಾತ್ರ ಮನಸ್ಸಿನ ತೃಪ್ತಿ, ಕೃತಜ್ಞತೆ ಮತ್ತು ಕರುಣೆಯಿಂದ ಬರುತ್ತದೆ. ಬುದ್ಧನ ಸಂದೇಶ ಸ್ಪಷ್ಟವಾಗಿದೆ. ಸಂತೋಷವು ಹುಡುಕುವ ವಸ್ತುವಲ್ಲ, ಬೆಳೆಸುವ ಮನಸ್ಥಿತಿ. ಇಂದು ರಾತ್ರಿ ಮಲಗುವ ಮುನ್ನ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ನನ್ನ ಬಳಿ ಇಲ್ಲದಿರುವುದನ್ನು ಎಣಿಸುತ್ತಿದ್ದೀನೆಯಾ, ಅಥವಾ ಇರುವ ಆಶೀರ್ವಾದಗಳನ್ನು? ಈ ಒಂದು ಪ್ರಶ್ನೆಯ ಉತ್ತರವೇ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಯಾಕೆಂದರೆ ಸಂತೋಷವು ಹಣದಲ್ಲಿಲ್ಲ, ಸಂತೋಷವು ಪರಿಸ್ಥಿತಿಯಲ್ಲಿಲ್ಲ. ಸಂತೋಷವು ನಮ್ಮ ಮನಸ್ಸು ಜಗತ್ತನ್ನು ನೋಡುವ ರೀತಿಯಲ್ಲಿದೆ. ಬುದ್ಧ ಹೇಳಿದಂತೆ, ಶಾಂತವಾದ ಮನಸ್ಸಿಗಿಂತ ದೊಡ್ಡ ಸಂಪತ್ತು ಇಲ್ಲ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.
ಮುಂದಿನ ಎಪಿಸೋಡ್ನಲ್ಲಿ ಬುದ್ಧನ ಮತ್ತೊಂದು ಜೀವನ ಬದಲಾಯಿಸುವ ಕಥೆಯೊಂದಿಗೆ ಭೇಟಿಯಾಗೋಣ.